ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಒಂದು ಕಾಲ ಆಯಿತು ಭಾರತ ಎಂತಹ ಕೆಟ್ಟ ನಾಯಕತ್ವವನ್ನು ನೋಡಿತು ಅಂತಂದ್ರೆ ಪಿಒಕೆಯನ್ನ ತಾನೇ ತಟ್ಟೆಲಿಟ್ಟು ಪಾಕಿಸ್ತಾನಕ್ಕೆ ಕೊಟ್ಟಿತ್ತು. ಈಗ ಭಾರತ ಎಂತಹ ಅದ್ಭುತ ನಾಯಕತ್ವವನ್ನು ಕಾಣ್ತಾ ಇದೆ ಅಂತ ಹೇಳಿದ್ರೆ ಪಾಕಿಸ್ತಾನವೇ ಪಿಒಕೆಯನ್ನ ಭಾರತಕ್ಕೆ ತಟ್ಟೆ ಮೇಲೆ ಇಟ್ಟು ಕೊಡುವಂತಹ ಸಮಯ ಹತ್ರ ಬರ್ತಾ ಇದೆ. ಅದಕ್ಕೆ 2019ರಲ್ಲೇ ಮೋದಿಜಿ, ಅಮಿತ್ ಶಾಜಿ, ಅಜಿತ್ ದೋವಲ್ ಜಿ ಸೇರಿ ಒಂದು ಮುನ್ನುಡಿಯನ್ನ ಕೂಡ ಬರೆದಿದ್ರು. ಏನದು ಮುನ್ನುಡಿ? ಅದರ ಪರಿಣಾಮ ಏನಾಗ್ತಾ ಇದೆ? ಪಾಕಿಸ್ತಾನ ಯಾಕೆ ತನ್ನನ್ನ ತಾನೇ ಸುಡ್ಕೊಳ್ತಾ ಇದೆ? ಏನು ಎತ್ತ ಎಲ್ಲವನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಪಾಕಿಸ್ತಾನ ಒಳಗಿಂದ ಒಳಗೆ ಒಡೆದು ಹೋಗ್ತಾ ಇದೆ. ಅಲ್ಲಿ ನಡೀತಾ ಇರುವಂತಹ ಒಂದೊಂದು ಪ್ರತಿಭಟನೆ ಕೂಡ ಅದನ್ನು ಸಾರಿ ಸಾರಿ ಹೇಳ್ತಾ ಇದೆ. ಒಂದು ಕಡೆ ಆರ್ಥಿಕ ದಿವಾಳಿತನ, ಇನ್ನೊಂದು ಕಡೆ ಹಿಂಸಾಚಾರ, ಮತ್ತೊಂದು ಕಡೆ ರಾಜಕೀಯ ಗಲಭೆ. ಇವೆಲ್ಲವೂ ಸೇರಿ ಪಾಕಿಸ್ತಾನ ಇವತ್ತು ಚೂರು ಚೂರಾಗ್ತಾ ಇದೆ. ಖ್ವಾಜಾ ಆಸಿಫ್ ಹೇಳಿದ ಹಾಗೆ ಈಗ ಅಲ್ಲಿ ಯಾವ ಧರ್ಮ ಆಗ್ಲಿ ಏನು ಕೂಡ ಜನರನ್ನ ಒಂದಾಗಿಸ್ತಾ ಇಲ್ಲ. ಸೈನ್ಯಕ್ಕೆ ಅಲ್ಲಿ ಗೌರವ ಮೊದಲೇ ಇಲ್ಲ. ಇನ್ನು ವಿದೇಶಿ ಶಕ್ತಿಗಳು ಪಾಕಿಸ್ತಾನವನ್ನ ತಮಗೆ ಇಷ್ಟ ಆದ ಹಾಗೆ, ತಮಗೆ ಬೇಕಾದ ಹಾಗೆ ಕಣಕಣವಾಗಿ ಹೇಳ್ಕೊಳ್ತಾ ಇವೆ. ಬೇಕಾದ್ರೆ ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದೆನೇ ಇದೆ, ಅಮೆರಿಕ. ವೀಕ್ಷಕರೇ, ನಾನು ಆಗ್ಲೇ ಹೇಳಿದೆ ಪಾಕಿಸ್ತಾನದ ಈ ಪತನ ಆರಂಭ ಆಗಿದ್ದು ಈಗ ಅಲ್ಲ, 2019ರಲ್ಲಿ. ಹೇಗೆ ಅಂತ ಕೇಳಿದ್ರ, ಯಾವಾಗ ಭಾರತ ಆರ್ಟಿಕಲ್ 370 ರದ್ದುಗೊಳಿಸ್ತೋ ಆ ಕ್ಷಣದಿಂದ ಪಾಕ್ ಪತನ ಆರಂಭ ಆಗುತ್ತೆ. ಪಾಕಿಸ್ತಾನದ ಕಾಶ್ಮೀರದ ಕನಸನ್ನ ಚೂರ್ ಚೂರ್ ಮಾಡುತ್ತೆ. 2019ರಲ್ಲಿ ಆರ್ಟಿಕಲ್ 370 ರದ್ದುಗೊಂಡ ಕ್ಷಣದಿಂದ ಪಿಒಕೆ ಮೇಲಿನ ಪಾಕಿಸ್ತಾನದ ನೈತಿಕ ಹಕ್ಕು ಮುಗಿದು ಹೋಗುತ್ತೆ. ಅಂದ್ರೆ ದಶಕಗಳ ಕಾಲ ಕಟ್ಟಿದಂತಹ ಆ ಪ್ರೊಪಗ್ಯಾಂಡಾವನ್ನ, ಪಾಕಿಸ್ತಾನದ ಆ ಪ್ರೊಪಗ್ಯಾಂಡಾವನ್ನ ಅಮಿತ್ ಶಾಜಿ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಹಾಗೆ ಪುಡಿ ಪುಡಿ ಮಾಡಿ ಬಿಸಾಡ್ತಾರೆ. ಹಾಗಾಗಿ ಅವತ್ತಿಂದ ಪಾಕಿಸ್ತಾನ ಕೈಗೊಂಡಂತಹ ಪ್ರತಿ ಒಂದು ಕ್ರಮ, ಅವರು ತೆಗೆದುಕೊಂಡಂತಹ ಪ್ರತಿ ಒಂದು ಹೆಜ್ಜೆ ಪಾಕಿಸ್ತಾನವನ್ನ ಹೊರಗಡೆಯಿಂದ ನೋಡಿದ್ರೆ ಪ್ರತ್ಯೇಕಗೊಳಿಸ್ತಾ ಇದೆ. ಇನ್ನು ಒಳಗಿನಿಂದ ಪಾಕಿಸ್ತಾನವನ್ನ ಕುಸಿತದತ್ತ ಏಳ್ಕೊಂಡು ಹೋಗ್ತಾ ಇದೆ. ವೀಕ್ಷಕರೇ, ಇನ್ನು UAE ಮತ್ತೆ ಸೌದಿ ಅರೇಬಿಯಾದಂತಹ ಮುಸ್ಲಿಂ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ಜೊತೆಗಿರುವಂತಹ ಆ ಧಾರ್ಮಿಕ ಒಗ್ಗಟ್ಟಿನ ಹೊರತಾಗಿಯೂ ಭಾರತದ ಜೊತೆಗೆ ವ್ಯಾಪಾರವನ್ನ ಆರಿಸ್ಕೊಳ್ತಾ ಇದೆ. ಅಲ್ಲಿಗೆ ಈ ಇಸ್ಲಾಂ ಅನ್ನುವಂತಹ ಒಂದೇ ಒಂದು ಪದ ಸಾಕು, ಅದೇ ನಮ್ಮೆಲ್ಲರ ಒಗ್ಗಟ್ಟಿನ ಗುಟ್ಟು, ಅದೇ ನಮ್ಮೆಲ್ಲರ ಒಗ್ಗಟ್ಟಿನ ಶಕ್ತಿ. ಆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸ್ಟ್ರಾಂಗ್ ಆಗಿ ಇದ್ದೇ ಇರ್ತೀವಿ ಅಂತ ಅಂದುಕೊಂಡಿದ್ದಂತಹ ಪಾಕಿಸ್ತಾನದ ಆ ಒಂದು ನಂಬಿಕೆಯಲ್ಲಿ ಕೇವಲ ಮೋದಿ ಅನ್ನುವಂತ ಒಬ್ಬ ನಾಯಕ ಬಂದು ಬಿರುಕು ತಂದು ಬಿಡ್ತಾರೆ. ಎಸ್, ಆ ದಿನದಿಂದ ಪಾಕಿಸ್ತಾನ ನಿಧಾನವಾಗಿ ಒಳಗಿಂದ ಒಳಗೆ ಕುಸಿಯೋದಕ್ಕೆ ಆರಂಭ ಆಗುತ್ತೆ. ಪಾಕಿಸ್ತಾನ ಅಂದ್ರೇನೆ ಮುಸ್ಲಿಂ ಜಗತ್ತಿನ ಮತ್ತೊಂದು ಧ್ವನಿ ಅಂತ ಅನ್ನೋದು ಅವತ್ತಿಂದ ಇಲ್ಲದಾಗತ್ತೆ. ಈಗ ಪಾಕಿಸ್ತಾನ ಅಂತಂದ್ರೆ ಅದು ಕೇವಲ ಜಾಗತಿಕ ವೇದಿಕೆಯಲ್ಲಿ ತನ್ನನ್ನ ತಾನು ಗುರುತಿಸಿಕೊಳ್ಳೋದಕ್ಕೆ, ತನ್ನ ಅಸ್ತಿತ್ವಕ್ಕಾಗಿ ಹೋರಾಟವನ್ನ ಮಾಡ್ತಾ ಇರುವಂತಹ ಒಂದು ವಿಫಲ ರಾಷ್ಟ್ರ ಅಷ್ಟೇ. ವೀಕ್ಷಕರೇ, ಯಾವ ರೇರ್ ಅರ್ತ್ ಮಿನರಲ್ಸ್ ಗಾಗಿ ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇತ್ತು, ಈಗ ಅದೇ ವಿಚಾರವಾಗಿ ಚೈನಾಗೆ ಮೋಸ ಆಗಿಬಿಟ್ಟಿದೆ. ಯಾಕಂದ್ರೆ ಆಸಿಮ್ ಮುನೀರ್ ಹೋಗಿ ಟ್ರಂಪ್ಗೆ $1 ಟ್ರಿಲಿಯನ್ ರೇರ್ ಅರ್ತ್ ಮಿನರಲ್ಸ್ ನ ಡೀಲ್ ಅನ್ನು ಆಫರ್ ಮಾಡ್ತಾನೆ. ಇದು ಚೈನಾದ ದಶಕದ ಯೋಜನೆಗೆ ದೊಡ್ಡ ಹೊಡೆತವನ್ನು ಕೊಟ್ಟು ಬಿಡುತ್ತೆ. ರಿಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರಿಪೋಸ್ ಮ್ಯಾಟ್ರೆಸ್. ಇದು ಚೈನಾ ಪಾಕಿಸ್ತಾನದ ಬಿರುಕಿಗೂ ಕೂಡ ಕಾರಣ ಆಗುತ್ತೆ. ಈ ಎಲ್ಲ ಪರಿಸ್ಥಿತಿಯನ್ನ ಅವಕಾಶವಾಗಿ ಪರಿವರ್ತನೆ ಮಾಡಿಕೊಂಡಂತಹ ಭಾರತ ತನ್ನ ಆಟವನ್ನ ಶುರು ಹಚ್ಕೊಳ್ಳುತ್ತೆ. ಎಸ್ ವೀಕ್ಷಕರೇ, ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂತಹ ಅಜಿತ್ ದೋವಲ್ ಜಿ ಹೋಗಿ ಚೈನಾದ ವಿದೇಶಾಂಗ ಸಚಿವರ ಜೊತೆಗೆ ಹಲವಾರು ಮಹತ್ವದ ಮಾತುಕತೆಗಳನ್ನ ನಡೆಸ್ತಾರೆ. ಭಾರತದ ಹಲವು ಗಡಿ ವಿವಾದಗಳನ್ನ ಪರಿಹರಿಸ್ತಾರೆ. ವಿದೇಶಾಂಗ ಸಚಿವ ಜೈಶಂಕರ್, ಅದೇ ರೀತಿ ಚೈನಾದ ವಿದೇಶಾಂಗ ಸಚಿವರು ದೆಹಲಿಯಲ್ಲಿ ಭೇಟಿ ಆಗ್ತಾರೆ. ಅದಾದ ನಂತರ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ, ಅದೇ ರೀತಿ ಚೈನಾದ ಅಧ್ಯಕ್ಷ
ಕ್ಸಿ ಜಿನ್ಪಿಂಗ್ ಮುಖಾಮುಖಿ ಆಗ್ತಾರೆ, ಮಾತಾಡ್ತಾರೆ. ಸಮ್ಮಿಟ್ ನಲ್ಲಿ ಪಾಕಿಸ್ತಾನವನ್ನ ಎಲ್ಲರೂ ಸೇರಿ ಅವಮಾನ ಮಾಡ್ತಾರೆ. ಇವೆಲ್ಲದರ ಮೂಲಕ ಭಾರತ ಮತ್ತು ಚೈನಾ ಪರಸ್ಪರ ಒಂದು ಒಳ್ಳೆಯ ಸಂಬಂಧದತ್ತ ಹೆಜ್ಜೆಯನ್ನ ಇಡುತ್ತವೆ. ಇನ್ನು ಈ ಕಡೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಸಂಬಂಧ ಹೇಳೋದೇ ಬೇಡ. ಒಂದಷ್ಟು ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೀವು ನೋಡ್ತಾ ಇದ್ದೀರಾ. ಅಫ್ಘಾನಿಸ್ತಾನದ ಜೊತೆಗೆ ಪಾಕ್ಗೆ ಇರುವಂತಹ ಗಡಿ ಸಂಬಂಧನೇ ಈಗ ಭದ್ರತಾ ದೃಷ್ಟಿಯಿಂದ ಒಂದು ಡೇಂಜರ್ ಆಗಿ ಮಾರ್ಪಾಡಾಗಿದೆ. ತಾಲಿಬಾನ್ ಪಡೆಗಳು ಅಂಡ್ ಅವುಗಳ ಮೈತ್ರಿ ಉಗ್ರ ಸಂಘಟನೆಗಳು ಈಗ ಪಾಕಿಸ್ತಾನದ ಗಡಿಯಲ್ಲಿ ಗದ್ದಲವನ್ನ ಎಬ್ಬಿಸಿ ಅವುಗಳನ್ನ ವಶಪಡಿಸಿಕೊಂಡು ಪಾಕಿಸ್ತಾನಿ ಪಡೆಗಳ ವಿರುದ್ಧ ಒಂದು ಮಾರಕ ಯುದ್ಧವನ್ನು ನಡೆಸ್ತಾ ಇವೆ. ಕಾಬೂಲ್ ಮತ್ತು ಇಸ್ಲಾಮಾಬಾದ್ ಇವುಗಳ ಗಲಾಟೆ ಅಂತೂ ಜೋರಾಗಿಬಿಟ್ಟಿದೆ. ಸೈನಿಕರ ನಾಗರಿಕರ ಸಾವಾಗ್ತಾ ಇದೆ. ವ್ಯಾಪಾರ ಸಂಚಾರಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಭಾರತ ಮತ್ತು ಅಫ್ಘಾನಿಸ್ತಾನ ಸಂಬಂಧ ಅದ್ಭುತವಾಗಿ ಮುನ್ನಡೀತಾ ಇದೆ. ಅಮೀರ್ ಖಾನ್ ಮುತ್ತಕಿ ಭಾರತಕ್ಕೆ ಬರ್ತಾರೆ, ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳ್ತಾರೆ. ನಮ್ಮ ತಂಟೆಗೆ ಬಂದ್ರೆ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸದೆ ಬಿಡಲ್ಲ ಅಂತ ಹೇಳ್ತಾರೆ. ಅದಕ್ಕೂ ಮುಖ್ಯವಾಗಿ ಎಲ್ಲರೂ ಕಣ್ಣು ಬಾಯಿ ಬಿಟ್ಟು ನೋಡ್ತಾ ಇರುವಂತಹ ಅಪರೂಪದ ಖನಿಜ ಸಂಪತ್ತನ್ನ ಪಡ್ಕೊಳ್ಳೋದಕ್ಕೆ ಭಾರತಕ್ಕೆ ಆಹ್ವಾನವನ್ನು ಕೊಡ್ತಾರೆ. ಇವೆಲ್ಲವೂ ಕೂಡ ನೋಡಿದಷ್ಟು ಸಣ್ಣ ವಿಚಾರ ಅಂತೂ ಅಲ್ಲವೇ ಅಲ್ಲ. ಇವೆಲ್ಲವೂ ಕೂಡ ಬಹಳ ದೊಡ್ಡ ಬೆಳವಣಿಗೆ. ವೀಕ್ಷಕರೇನು ಪಾಕಿಸ್ತಾನದ ಒಳಗೆ ಏನಾಗ್ತಾ ಇದೆ ಅಂತ ನೋಡಿದ್ರೆ, ಪಾಕಿಸ್ತಾನ ವರ್ಷಗಳಿಂದ ದೇಶವನ್ನ ಇಸ್ಲಾಂ ಹೆಸರಲ್ಲಿ ಹಾಗೆ ಹಿಡ್ಕೊಂಡು ಕೂತಿತ್ತು. ಆದ್ರೆ ಈಗ ಆಸಿಮ್ ಮುನೀರ್, ಶಹಬಾಜ್ ಶರೀಫ್ ಇವರು ಟ್ರಂಪ್ನ ಗಾಜಾ ಇಸ್ರೇಲ್ ಒಪ್ಪಂದವನ್ನ ಒಪ್ಪಿ ಅವರೇ ಎಲ್ಲವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಅಕ್ಟೋಬರ್ 8ರಿಂದ ಪಾಕಿಸ್ತಾನದಲ್ಲಿ ಇಸ್ರೇಲ್ ವಿರೋಧಿ ಪ್ರತಿಭಟನೆಗಳು ಜೋರಾಗಿ ನಡೀತಾ ಇದೆ. ಅದರಲ್ಲಿ ಇಸ್ಲಾಮಿಕ್ ಸಂಘಟನೆ ತೆಹರಿಕ್ ಎ ಲಬೈಕ್ ಪಾಕಿಸ್ತಾನ ಕೂಡ ಭಾಗಿಯಾಗಿದೆ. ಹಾಗಾಗಿ ಇದು ಬಹಳ ದೊಡ್ಡ ಅನಾಹುತ ಅವರ ಪಾಲಿಗೆ. ಅಂದ್ರೆ ಇಲ್ಲಿ ಟಿಎಲ್ಪಿ ಮತ್ತು ಅವರ ಬೆಂಬಲಿಗರು ಆಸಿಮ್ ಮುನೀರ್ ಸೇರಿದ ಹಾಗೆ ಎಲ್ಲರೂ ಇಲ್ಲಿ ಪ್ಯಾಲೆಸ್ತೀನಿಗೆ ದ್ರೋಹವನ್ನ ಬಗಿತಾ ಇದ್ದಾರೆ ಅಂತ ರೊಚ್ಚಿಗೆದ್ದಿದ್ದಾರೆ. ಇನ್ನು ಲಾಹೋರ್ ಮತ್ತು ಇಸ್ಲಾಮಾಬಾದ್ನಲ್ಲಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ಕನಿಷ್ಠ 11 ಮಂದಿ ಸಾವನ್ನಪ್ಪಿದ್ದಾರೆ, ಬಹಳಷ್ಟು ಮಂದಿ ಗಾಯಗೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿನ ಅಸಮಾಧಾನದ ಕಟ್ಟೆ ಒಂದರ ಮೇಲೆ ಒಂದು ಅನ್ನೋ ಹಾಗೆ ಒಡಿತಾನೇ ಹೋಗ್ತಾ ಇದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ವಿದ್ಯುತ್ ಬೆಲೆ ಏರಿಕೆ, ಹಿಟ್ಟಿನ ಕೊರತೆ, ಹೊಟ್ಟೆಗೆ ಹಿಟ್ಟಿಲ್ಲ, ಸಬ್ಸಿಡಿ ಗೋಧಿ ಕಳ್ಳ ಸಾಗಣೆ ಆಗ್ತಾ ಇದೆ. ಇವುಗಳ ವಿರುದ್ಧ ಭಾರಿ ಪ್ರತಿಭಟನೆಗಳಾಗ್ತಾ ಇದೆ. ಇನ್ನು ಬಲೂಚಿಸ್ತಾನ ನೋಡಿದ್ರೆ ಅದರ ಸಮಸ್ಯೆ ನಿಮಗೆ ಗೊತ್ತು, ಮಾರ್ಚ್ ಇಂದ ಆರಂಭ ಆಗಿಬಿಟ್ಟಿದೆ. ಮಾನವ ಹಕ್ಕು ಉಲ್ಲಂಘನೆ, ನಾಪತ್ತೆ ಪ್ರಕರಣ, ಬಲೂಚ್ ಹೋರಾಟಗಾರರ ಬಂಧನ, ಹೀಗೆ ಇವೆಲ್ಲದರ ವಿರುದ್ಧ ನಿರಂತರ ಪ್ರತಿಭಟನೆಗಳು ನಡೀತಾನೆ ಇದೆ. ನಾವು ಸ್ವತಂತ್ರರಾಗ್ತೀವಿ ಅಂತ ಅವರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜನ ಬೀದಿಗಿಳಿದಿದ್ದಾರೆ. ಇನ್ನು ಅಕ್ಟೋಬರ್ 10ನೇ ತಾರೀಕಿಗೆ ರಟ್ಟಾ ಕುಲಾಚಿಯ ಪೊಲೀಸ್ ತರಬೇತಿ ಕೇಂದ್ರದ ಮೇಲೆ ಭೀಕರ ದಾಳಿ ಆಗುತ್ತೆ. ಆ ದಾಳಿಯಲ್ಲಿ ಕನಿಷ್ಠ 7 ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ತಾರೆ, 13 ಮಂದಿ ಗಾಯಗೊಳ್ತಾರೆ. ಅಂಡ್ ಇಲ್ಲಿ ವೆರಿ ವೆರಿ ಇಂಟ್ರೆಸ್ಟಿಂಗ್, ಈ ದಾಳಿಯ ಜವಾಬ್ದಾರಿಯನ್ನ ತೆಹರೀಕ್ ಎ ತಾಲಿಬಾನ್ ಪಾಕಿಸ್ತಾನ್ ಹೊತ್ಕೊಂಡಿದೆ. ಹಾಗಾದ್ರೆ ಪಾಕಿಸ್ತಾನದ ಭದ್ರತಾ ಪರಿಸ್ಥಿತಿ, ಪಾಕಿಸ್ತಾನದ ಒಳಗಿರುವಂತಹ ಒಡಕು ಹೇಗಿದೆ ಅಂತ ಒಂದು ಬಾರಿ ಊಹೆ ಮಾಡ್ಕೊಳ್ಳಿ. ಮುಗುದಿಲ್ಲ. ಸಿಂಧ್ ಪ್ರಾಂತ್ಯದಲ್ಲಿ ನೋಡಿದ್ರೆ ಸರ್ಕಾರ ಇಂಡಸ್ ನದಿಯ ಮೇಲೆ ಗ್ರೀನ್ ಪಾಕಿಸ್ತಾನ ಯೋಜನೆ ಅಡಿಯಲ್ಲಿ 6 ಹೊಸ ಕಾಲುವೆಗಳನ್ನ ನಿರ್ಮಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಅದರ ವಿರುದ್ಧವಾಗಿ ಪ್ರತಿಭಟನೆಗಳು ಪ್ರಾರಂಭ ಆಗಿದೆ. ಯಾಕಂದ್ರೆ ಆ ಯೋಜನೆ ಕಾರ್ಪೊರೇಟ್ ಕೃಷಿಗೆ ಲಾಭದಾಯಕ ಆದ್ರೆ ಅಲ್ಲಿನ ಸ್ಥಳೀಯ ಸಮುದಾಯಗಳ ಜೀವನೋಪಾಯಕ್ಕೆ ಒಂದು ದೊಡ್ಡ ಹೊಡೆತವನ್ನ ಕೊಡುತ್ತೆ. ಹಾಗಾಗಿ ಆ ವಿಚಾರವಾಗಿ ಕೂಡ ನಿರಂತರ ಪ್ರತಿಭಟನೆ ನಡೀತಾ ಇದೆ. ಇವೆಲ್ಲದಕ್ಕೂ ಹೆಚ್ಚಾಗಿ ಪಾಕಿಸ್ತಾನದಲ್ಲಿ ಜನಜೀಗಳು, ವಕೀಲರು, ನಾಗರಿಕ ಸಂಘಟನೆಗಳು ಎಲ್ಲ ರಸ್ತೆಗಿಳಿದು ಬಿಟ್ಟಿದ್ದಾರೆ. ಇದಂತೂ ಪಾಕಿಸ್ತಾನವನ್ನ ಎಲ್ಲಿಗೆ ತಗೊಂಡು ಹೋಗುತ್ತೆ, ನೋ ಐಡಿಯಾ. ವೀಕ್ಷಕರೇ, ಎಲ್ಲ ಘಟನೆಗಳನ್ನು ಒಗ್ಗಟ್ಟಾಗಿ ನೋಡಿದ್ರೆ ಪಾಕಿಸ್ತಾನ ವಿಭಜನೆ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು,
ಪಾಕಿಸ್ತಾನದಲ್ಲಿ ಈಗ ಯಾರಿಗೂ ಕೂಡ ಅಲ್ಲಿನ ರಾಜಕೀಯದ ಮೇಲೆ ಅಥವಾ ಅಲ್ಲಿನ ಸೇನೆಯ ಮೇಲೆ ಒಂಚೂರು ನಂಬಿಕೆ ಇಲ್ಲ, ಒಂಚೂರು ಭಯನೂ ಇಲ್ಲ. ಅಟ್ಲೀಸ್ಟ್ ಇಸ್ಲಾಂ ಹೆಸರಲ್ಲಿ ಒಗ್ಗೂಡಿಸ್ತಾ ಇದ್ದಂತಹ ಪಾಕಿಸ್ತಾನ ಈಗ ಅದರಲ್ಲೂ ಕೂಡ ಫೇಲ್ ಆಗಿಬಿಟ್ಟಿದೆ. ಎರಡನೇದು, ಪ್ರತಿಯೊಂದು ಪ್ರಾಂತ್ಯಕ್ಕೂ ಕೂಡ ಅಲ್ಲಿ ತನ್ನದೇ ಆದಂತಹ ಬೇಡಿಕೆ ಇವೆ, ಅಲ್ಲಿ ಅವರದ್ದು ತನ್ನದೇ ಆದಂತಹ ಆಕ್ರೋಶ ಇದೆ. ಹಾಗಾಗಿ ಏನೋ ಒಂದು ಪರಿಹಾರವನ್ನು ಕೊಟ್ಟು ಈ ಸಮಸ್ಯೆಯನ್ನು ತಣ್ಣಗಾಗಿಸಬಹುದು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಮತ್ತೆ ಹೇಳ್ತೀನಿ, ಅಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ, ಒಬ್ಬೊಬ್ಬರದ್ದು ಒಂದೊಂದು ಕಾರಣ. ಇನ್ನು ಮೂರನೇದಾಗಿ, ರಾಜಕೀಯವಾಗಿ ತಮ್ಮ ಆಸೆಗೆ ಏನೇನೋ ನಿರ್ಧಾರವನ್ನ ತಗೊಂಡು ಈಗ ಪಾಕಿಸ್ತಾನ ದಿಕ್ಕು ದೆಸೆ ಇಲ್ಲದ ಹಾಗಾಗ್ಬಿಟ್ಟಿದೆ. ಪಾಕಿಸ್ತಾನದ ಆರ್ಥಿಕತೆ ಆಲ್ಮೋಸ್ಟ್ ಚೈನಾ ಮತ್ತೆ ವಿದೇಶಿ ನೆರವಿನ ಮೇಲೆ ಅವಲಂಬಿತ ಆಗಿದೆ. ಇದು ಅಗೈನ್ ಪರಿಹಾರ ಅಲ್ಲ, ಇದು ಸಮಸ್ಯೆನೇ. ಉಫ್ ಅಂತ ನಿಟ್ಟುಸಿರು ಬಿಡೋ ಹಾಗೆ ಪಾಕಿಸ್ತಾನಕ್ಕೆ ಈಗ ಇಲ್ಲ. ಅಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಬಿದ್ದು ಪಾಕಿಸ್ತಾನ ಒದ್ದಾಡ್ತಾ ಇದೆ. ಈಗ ಇಷ್ಟಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರೆ ಎಸ್, ಅದು ಭಾರತ. ಯಾಕೆ ಅಂತ ಹೇಳ್ತೀನಿ. ಆರ್ಟಿಕಲ್ 370 ರದ್ದತಿ ಪ್ರತಿ ಒಬ್ಬ ಪಾಕಿಸ್ತಾನಿಗೂ ಗೊತ್ತು. POK ಈಗ ನನಸಾಗದ ಕನಸಷ್ಟೇ, ದಟ್ ಈಸ್ ಟೆಂಪರರಿ. ಕಾಶ್ಮೀರದ ಕನಸು ಯಾವತ್ತೂ ಸಂಪೂರ್ಣವಾಗಿ ಮುಗಿದು ಹೋಗಿದೆ. ಇನ್ನು ಎರಡನೇದು, ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪಾಕಿಸ್ತಾನದ ತಾಕತ್ತೇನು, ಪಾಕಿಸ್ತಾನದ ಸೇನೆಯ ತಾಕತ್ತೇನು ಅನ್ನುವಂಥದ್ದನ್ನ ಇಡೀ ವಿಶ್ವಕ್ಕೆ ತೋರಿಸುತ್ತೆ. ಪಾಕಿಸ್ತಾನ ಸೇನೆಯ ದುರ್ಬಲತೆ, ಅವರ ಅಸಮರ್ಥ ನಾಯಕತ್ವ, ಇವೆಲ್ಲವನ್ನ ವಿಶ್ವಕ್ಕೆ ಮಾತ್ರ ಅಲ್ಲ, ಸ್ವತಃ ಪಾಕಿಸ್ತಾನದ ಜನರಿಗೂ ಕೂಡ ಭಾರತ ತೋರಿಸ್ಕೊಡುತ್ತೆ. ಹಾಗಾಗಿ ಇವತ್ತು ಅಲ್ಲಿ ಜನ ನಮಗೆ ಸಮಸ್ಯೆ ಇದೆ ಅಂತ ಹೇಳಿ ಬೀದಿಗಿಳಿದು ಬಿಟ್ಟಿದ್ದಾರೆ. ಅಂಡ್ ಅವ್ರಿಗೆ ಗೊತ್ತು ನಮಗೇನು ಆಗಲ್ಲ, ಇವ್ರಗಳ ತಾಕತ್ ಏನನ್ನುವಂಥದ್ದು ಅವ್ರು ನೋಡಿದಾರಲ್ಲ. ಹಾಗಾಗಿ ಸೇನೆಯ ಭಯ ಕೂಡ ಇಲ್ಲದೆ ಎಲ್ಲರೂ ರಸ್ತೆಗೆ ಇಳಿದು ಬಿಟ್ಟಿದ್ದಾರೆ. ಇನ್ನು ಮೂರನೇದಾಗಿ, ಈಗ ಪಾಕಿಸ್ತಾನ ಒಬ್ಬಂಟಿ ಒಂದು ಆಪರೇಷನ್ ಸಿಂಧೂರದ ಮೂಲಕ ಭಯೋತ್ಪಾದನೆ ವಿಚಾರದಲ್ಲಿ ಭಾರತ ಪಾಕಿಸ್ತಾನವಾಗಿ ಸಂಪೂರ್ಣವಾಗಿ ಮೂಲೆಗುಂಪು ಮಾಡುತ್ತೆ. ಇನ್ನು ಚೈನಾ ಮತ್ತೆ ಗಲ್ಫ್ ರಾಷ್ಟ್ರಗಳು ಎಲ್ಲರೂ ಕೂಡ ವ್ಯಾಪಾರ ಹಿತಾಸಕ್ತಿಯ ವಿಚಾರದಲ್ಲಿ ಭಾರತದ ಜೊತೆ ನಿಂತ್ಕೊಂಡಿವೆ. ಇದರಿಂದ ಪಾಕಿಸ್ತಾನಕ್ಕೆ ಒಂದಂತೂ ಅರ್ಥ ಆಗಿದೆ, ಆರ್ಥಿಕತೆ ಗಟ್ಟಿದ್ರೆ ಮಾತ್ರ ಎಲ್ಲ ಸರಿ ಇರುತ್ತೆ. ಅದೇ ದೊಡ್ಡ ಶಸ್ತ್ರ, ಅದೇ ದೊಡ್ಡ ಅಸ್ತ್ರ, ಅದೇ ದೊಡ್ಡ ಶಕ್ತಿ. ಆದ್ರೆ ಈಗ ಅವರ ಬಳಿ ಅದುವೇ ಇಲ್ವಲ್ಲ. ಮೈಕ್ರೋಸಾಫ್ಟ್, P&G ಸೇರಿದ ಹಾಗೆ ಅನೇಕ ಕಂಪನಿಗಳು ಪಾಕಿಸ್ತಾನವನ್ನ ಬಿಟ್ಟು ಹೋಗ್ತಾ ಇವೆ, ಆಲ್ರೆಡಿ ಬಿಟ್ಟು ಹೋಗಿವೆ. ಹಾಗಾಗಿ ಈಗ ಪಾಕಿಸ್ತಾನಕ್ಕೆ ಏನೇನೂ ದಾರಿ ಇಲ್ಲ. ಸಮಸ್ಯೆ ನೂರಾರಿವೆ, ಆದ್ರೆ ಸೊಲ್ಯೂಷನ್ ಒಂದೂ ಕೂಡ ಕಾಣಿಸ್ತಾ ಇಲ್ಲ. ಭಾರತ ಈಗ ಸುಮ್ಮನೆ ಆರಾಮಾಗಿ ನೆಮ್ಮದಿಯಿಂದ ಕೂತ್ಕೊಂಡು ಪಾಕಿಸ್ತಾನ ತುಂಡು ತುಂಡಾಗೋದನ್ನ ನೋಡ್ಬೇಕಷ್ಟೆ. POK ಯಾವಾಗ ಬರುತ್ತೆ ಅಂತ ಕಾಯ್ಬೇಕಷ್ಟೆ. ಆಮೇಲೆ ಪಾಕಿಸ್ತಾನದ ನೋವನ್ನ ನೋಡಿ ಆ ದುಃಖವನ್ನು ತಾಳ್ಕೊಳ್ಳೋದಕ್ಕಾಗದೆ ತಮ್ಮದೇ ರೀತಿಯಲ್ಲಿ ಪ್ರತಿಭಟಿಸುವಂತಹ ಕಾಂಗ್ರೆಸ್ ಸೇರಿದ ಹಾಗೆ ದೇಶದ್ರೋಹಿಗಳ ಫಜೀತಿಯನ್ನ ಕೂಡ ದೇಶಭಕ್ತರು ನಾವುಗಳು ಕಣ್ತುಂಬಿಕೊಳ್ಳಬೇಕು ಅಷ್ಟೇ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.